ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಡುವುದಾಗಿ ನಂಬಿಸಿ ದಲಿತ ಮುಖಂಡನೋರ್ವ ಹಣ ಪಡೆದು ವಂಚನೆ ಮಾಡಲಾಗಿದೆ ಎನ್ನುವ ವ್ಯಕ್ತಿಯ ಫೋಟೋಗಳನ್ನು ಹಿಡಿದು ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕಿನ ವಂಚಿತರು ಡಿಸಿ, ಎಸಿ ಹಾಗೂ ತಹಶೀಲ್ದಾರ್ ಅಧಿಕಾರಿಗಳ ಬಳಿ ಕೆಲಸ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಲ್ಲದೆ ಲಿಟಿಗೇಷನ್ ಇರುವ ಸರ್ಕಾರಿ ಜಮೀನುಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದೇನೆ, ಹಣ ನೀಡಿದರೆ ಮಾತ್ರ ಅದರಲ್ಲಿ ನಿಮಗೂ ಸಹ ಪಾಲು ಕೊಡುತ್ತೇನೆಂದು ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಎಂಬ ಆರೋಪ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟರಮಣಪ್ಪ ವಿರುದ್ಧ ಕೇಳಿಬಂದಿದೆ. ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಕೆಲವರು ತಮ್ಮ ಹಣವನ್ನ ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅಂಜಿನಪ್ಪ ಅಂತ, ಡಿ.ವಿ. ಅಂಜಿನಪ್ಪ ಅಂತ, ನಮ್ಮದು ಬಾಗೇಪಲ್ಲಿ. ಜಿ.ಸಿ. ವೆಂಕಟರಮಣಪ್ಪನವರು ಜಿಲ್ಲಾಧ್ಯಕ್ಷರಾಗಿದ್ದರು. ಅವಾಗ ಜಿ.ಸಿ. ವೆಂಕಟರಮಣಪ್ಪ ಅಂತ ಸಮತಾ ಸೈನಿಕದಲ್ಲಿ ನಾನು ತಾಲೂಕು ಅಧ್ಯಕ್ಷರಾಗಿದ್ದೆ. ಅವಾಗ 2 ವರ್ಷ ನಾವಿಬ್ಬರು ಬಾಂಡಿಂಗ್ ಇದ್ದು. ಮತ್ತು ಏನೋ ಲಿಟಿಗೇಷನ್ ಲ್ಯಾಂಡ್ ಐತೆ, ಅದು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಡಿ.ಸಿ. ಅವ್ರು ಮಾತು ಕೊಟ್ಟಿದ್ದಾರೆ. ನನಗೆ 2.5 ಲಕ್ಷ ರೂಪಾಯಿ ಬೇಕು. ನಾನೆಲ್ಲೋ ಡೆಲ್ಲಿಯಲ್ಲಿದ್ದೀನಿ, 2.5 ಲಕ್ಷ ರೂಪಾಯಿ ಅಲ್ಲಿಗೆ ಎತ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಕೊಡೋಗು ಅಂತಂದರು. ನನ್ನ ಹತ್ರ ಅಡ್ಜಸ್ಟ್ ಆಗಲ್ಲಣ್ಣ ಅಂತಂದೆ. ಮತ್ತು ನಾನೇ ಬರ್ತಾಯಿದ್ದೀನಿ, ಏನೋ ಒಂದು ಟ್ರೈ ಮಾಡು, ಅಡ್ಜಸ್ಟ್ ಮಾಡು ಅಂತಂದರು. ಬಡ್ಡಿ ಹಾಕ್ಕೊಡ್ತೀನಿ ಅಂತಂದರು. 2.5 ಲಕ್ಷ ರೂಪಾಯಿ ನಾನು ಚಿಕ್ಕಬಳ್ಳಾಪುರದಲ್ಲೇ ಇಸ್ಕೊಂಡು ಅವ್ರು ಕೊಟ್ಟೆ, ಬಡ್ಡಿಗೆ ಇಸ್ಕೊಂಡಿದ್ದು. ಕೊಟ್ಟ ತಕ್ಷಣ 2.5 ಲಕ್ಷ ರೂಪಾಯಿ ತಗೊಂಡು 1.5 ತಿಂಗಳು ಅಷ್ಟೊತ್ತಾಗಿತ್ತೆ. ಮತ್ತೆ ಬಂದು 6 ಲಕ್ಷ ರೂಪಾಯಿ ಕೇಳ್ತಾಯಿದ್ರು. ಡಿ.ಸಿ. ಅವರು ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ನೀನೇನಾದರೂ ಮಾಡ್ಕೊ, ನನಗೆ ಅಮೌಂಟ್ ಕೊಡು, ಕೊಟ್ಟರೆ ಅದು ಇದು ಕೂಡ ಎಲ್ಲ ಆಗುತ್ತೆ, ನಿನಗೂ ಭಾಗ ಕೊಡ್ತೀನಿ ಅಂತಂದರು. ನಾನು 6 ಲಕ್ಷ ರೂಪಾಯಿ ಆಗಲ್ಲ ಅಂತ 5.5 ಲಕ್ಷ ರೂಪಾಯಿ ಕೊಟ್ಟೆ ಅವತ್ತು. ಅದು ಬಡ್ಡಿಗೆ ಇಸ್ಕೊಂಡಿದ್ದು. ಮತ್ತೆ 2 ತಿಂಗಳು ಬಿಟ್ಕೊಂಡು ಡಿ.ಸಿ. ಅವರು ಇನ್ನೂ 2.5 ಲಕ್ಷ ಕೇಳ್ತಾ ಇದ್ದಾರೆ. ಅದು ಅಮೌಂಟ್ ಕೊಡಬೇಕು, ಅದು ಕೊಟ್ಟರೆ ಅದು ಇದು ಎಲ್ಲ ಆಗುತ್ತೆ, ನೀನೇನಾದ್ರು ಮಾಡ್ಕೊ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಆಗಲ್ಲ, ನಾನು ಇನ್ನು 30 ಲಕ್ಷ ರೂಪಾಯಿ ರೆಡಿ ಮಾಡ್ಕೋಬೇಕು, ನೀನು 2.5 ಲಕ್ಷ ರೂಪಾಯಿ ರೆಡಿ ಮಾಡು ಅಂತ ನನಗೆ ಹೇಳಿದ್ರು. ನಾನು 2.5 ಲಕ್ಷನೂ ಸಾಲ ಮಾಡಿ ತಗೊಂಡೆ. ಟೋಟಲಾಗಿ 10.5 ಲಕ್ಷ ಕೊಟ್ಟೆ ಅವ್ರಿಗೆ, ಜಿ.ಸಿ. ವೆಂಕಟರಮಣಪ್ಪ ಅವ್ರಿಗೆ 10.5 ಲಕ್ಷ ಕೊಟ್ಟೆ. ಮತ್ತೆ 1 ವಾರ ಬಿಟ್ಕೊಂಡು ಭಾಗ ಅದು ಸೇಲ್ ಮಾಡಿಬಿಡ್ತೀನಿ, ಮತ್ತೆ ನೋಡೋಣ ನಿನಗೆಷ್ಟು ಬರುತ್ತೆ ನನಗೆಷ್ಟು ಬರುತ್ತೆ ಅಂತಂದರು. 1 ವಾರನೂ ಆಯಿತು, 5 ವರ್ಷವೂ ಆಯಿತು. ಇಷ್ಟೊತ್ತಿಗೆ ಅವ್ರು ಫೋನು ರಿಸೀವ್ ಮಾಡಲ್ಲ. ನಾವು ಫೋನ್ ಮಾಡಿ ಓನ್ಲಿ ಮೆಸೇಜ್ಗಳು ಮಾತ್ರ ಮಾಡ್ತಾರೆ ಅಷ್ಟೇ. ಶಿಡ್ಲಘಟ್ಟಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಹೋಗುವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು. ಮತ್ತು ಫೋನೇ ರಿಸೀವ್ ಮಾಡೋದು, ಅದರಲ್ಲಿ ಅಮೌಂಟು ಇಲ್ಲ, ಚೆಕ್ ಬೌನ್ಸ್ ಆಗಿದೆ. ಇದು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅದು ಮಧ್ಯಾಹ್ನ ಬಾ, ಸಾಯಂಕಾಲ ಬಾ, ಅದು ಚಿಕ್ಕಬಳ್ಳಾಪುರದಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ, ನಾನು ಡೆಲ್ಲಿಗೆ ಹೋಗಿದ್ದೀನಿ, ನಾನು ದೆಹಲಿಯಲ್ಲಿದ್ದೀನಿ, ಈ ಥರ ಹೇಳ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅದು ನನಗೆ ಗೊತ್ತಿಲ್ಲ ಸರ್, ನನಗೊಬ್ಬನು ಮಾಡಿರೋದು ನನಗೆ ಗೊತ್ತು, ಜೊತೆಗೆ ಅವ್ರಿಗೂ ಮಾಡಿದಾರಂತೆ. ನನಗೆ ಚಿಕ್ಕಬಳ್ಳಾಪುರ ವೆಂಕಟರಮಣಪ್ಪನು ನಾನು ಒಂದು 5 ಲಕ್ಷ ರೂಪಾಯಿಗೆ ಶಿಡ್ಲಘಟ್ಟ ಸಾಹೇಬ್ರದ್ದು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀನಿ ಕಮ್ಮಿ ರೇಟ್ಗೆ. ಅದು ಎ.ಸಿ. ಕೋರ್ಟಲ್ಲಿ ಐತೆ. ನಾಳೆ 1ನೇ ತಾರೀಕು 5 ಲಕ್ಷ ಅವ್ರಿಗೆ ಕೊಟ್ಟರೆ ಕೇಸು ನಮ್ಮ ಪರ ಆಗ್ಬಿಡ್ತದ. ಅದು ನೀವು ಒಂದು ತಿಂಗಳಲ್ಲಿ ಸೇಲ್ ಆಗುತ್ತೆ, ನಿಮಗೆ 25 ಲಕ್ಷ ಕೊಟ್ಬಿಡ್ತೀನಿ ಅಂತ ನನಗೂ ಸೀರಪ್ಪ ಅವ್ರಿಗೂ ಹೇಳಿದರು. ಆ ಸೀರಪ್ಪ ಅವರು 1 ಲಕ್ಷ ಕೊಟ್ಟಿದ್ರು, ನಾನು 4 ಲಕ್ಷ. ನೀವು ನಿಮ್ಮದು ಎಷ್ಟು? 2 ಲಕ್ಷ ಅವ್ರ ಮಿಸ್ಸಸ್ ಹತ್ರ 2 ಲಕ್ಷ ತಗೊಂಡವ್ರೆ. ನಾನು 4 ಲಕ್ಷ ಕೊಟ್ಟಿದ್ದೀನಿ. 4 ಲಕ್ಷಕ್ಕೆ ಸುಮಾರು ಇವಾಗ 8 ವರ್ಷದಿಂದ ನಾನು ತಗೊಂಬಂದಿದ್ದು ಶಿಡ್ಲಘಟ್ಟ ಚೌಡಪ್ಪನ ಹತ್ರ 2 ರೂಪಾಯಿ ಬಡ್ಡಿಗೆ ನಾನು ಟೊಮಾಟೊ ಬೆಳೆ ಹಾಕ್ಬೇಕಂತ ತಗೊಂಬಂದಿದ್ದು ದುಡ್ಡು, ಅದು ಸಾಲ. ಇವಾಗ ಅದೇ ದುಡ್ಡು ಇವ್ರಿಗೆ ವೆಂಕಟರಮಣಪ್ಪನ ಕೊಟ್ಬಿಟ್ಟು ನಾನು ಆತ್ಮಹತ್ಯೆ ಮಾಡೋಣ ಸ್ಟೇಜ್ ಬಂದಿದ್ದೆ. ಇವಾಗ ಸುಳ್ಳು ಹೇಳಿ 8 ವರ್ಷದಿಂದ ಪ್ರತಿ ತಿಂಗಳ 8-8 ಸಾವಿರ ಕಟ್ತಾ ಇದ್ದೀನಿ. ಹಾಂ, ಇವ್ರ ಪರಿಚಯ ದಲಿತ ಲೀಡ್ರು. 8 ವರ್ಷದಿಂದ ನಾವು ಕೇಳ್ತಾನೆ ಇದ್ರಿ. ನೋಡು, ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟವ್ರಿ, ಚೆಕ್ಗಳು ಕೊಟ್ಟವ್ರಿ, ಎಲ್ಲ ಕೆಲಸನೂ ಮಾಡಿದ್ದಾರೆ. ನಾವು ಯಾವಾಗಲೂ ಕೇಳ್ತಾನೆ ಇದ್ರಿ. ನಾವು ಓಡಾಡಿ ಬರೀ ಸುಳ್ಳು ಹೇಳ್ತಾನ. ಕೊಟ್ಟಿಲ್ಲಪ್ಪ, ನಾನು ಕೊಡ್ತೀನಿ ನೋಡು. ಒಂದು ಸಾರಿ ಕೋರ್ಟ್ಗೆ ಹಾಕಿದೆ, 2 ಚೆಕ್ಗಳು ಬರೀ 10,000 ಹಾಕಿದೆ. ಇಲ್ಲ ಇರಪ್ಪರ, ಅದು ವಾಪಸ್ ತಗೊಂಡ್ಬಿಟ್ಟು ನಂಗೆ ಕೊಟ್ಬಿಡ್ತೀನಿ ಅಂದ. ಅವೆರಡು ವಾಪಸ್ ತಗೊಂಡಿದ್ದೀನಿ. ಇನ್ನು 4 ಚೆಕ್ಗಳು ಖಾಲಿ ಹಂಗೆ ಅವೆ. ಕೊಟ್ಟೇ ಇಲ್ಲಪ್ಪ. ಇನ್ನು ಆತನ ಮಾತ್ರ ನಾನು ಸುಳ್ಳು ಹೇಳೋದಿಲ್ಲ. ಇವಾಗ 8 ತಿಂಗಳಿಂದ ನಾನು ಬಡ್ಡಿ ಕಟ್ಕೊಂಡು ಹೋಗ್ತೀನಪ್ಪ, ನಿಂಗೆ ಶ್ರಮೆ ಕೊಡಲ್ಲ ಅಂಥೇಳಿ 8 ತಿಂಗಳಿಂದ 8 ಸಾವಿರ ಕಟ್ಕೊಂಡು ಹೋಗ್ತಾವನು. ಈ ಮೊನ್ನೆ ತಿಂಗಳ ಬೇರೆ 5,000 ಕೊಟ್ಟು ಇನ್ನು 3,000 ಕೊಡಲಿಲ್ಲ. ನಾನು ಚೆಕ್ಗಳು ಕೊಟ್ಟು ತಗೊಂಬಂದಿರೋದು. ಆತನ ಚೌಡಪ್ಪ ಅವ್ರಿಗೆ
ಚೌಡಪ್ಪ ಅವ್ರಿಗೆ ನಾನು ಚೆಕ್ಗಳು ಕೊಟ್ಟು ಟೊಮಾಟೊ ಬೆಳೆ ಹಾಕ್ಬೇಕು ಅಂತಂದೇಳಿ ನಾನು ತಗೊಂಬಂದಿರೋದು. ಅದೇ ಎ ಸಿ ಕೊಡಬೇಕು, 5 ಲಕ್ಷ ಕೊಟ್ಟರೆ ಆ ಜಮೀನು ಕ್ಲಿಯರ್ ಆಗೈತದ, ಅದು ಮಾರಿಬಿಟ್ರೆ ನಿಮ್ಗೆ ಒಂದು 25 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದೆ ನನಗೂ ಹಸಿರಾಮಪ್ಪ ಅವ್ರಿಗೆ. ನನ್ನ ಹೆಸರು ಈರಪ್ಪ ಪಲ್ಚೇರ್ಲು. ಅವ್ರಿಗೆ ನಮ್ಮ ಚಿಂತಾಮಣಿ ತಾಲೂಕು ಮಾಡಿಕೆರೆ ಗ್ರಾಮ. ನಮ್ಮದು PTCL ಕೇಸ್ ಇತ್ತಿಲ್ಲ ಎ ಸಿ ಕೋರ್ಟಾಗ. ಆವಾಗ ಬಂದ ಮ್ಯಾಗೆ ನಮ್ಮ ಮಾಡಿಕೊಡ್ತೀನಿ ಅಂತ ₹1,00,000 ಆ ಎ ಸಿ ಡಿಮ್ಯಾಂಡ್ ಮಾಡ್ತಾವ್ರೆ. ನಾ ಕೊಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳಿದ್ರು. ₹1,00,000 ನಾನು ಕೊಟ್ಟೆ. 50,000 ಒಂದು ಸಲ ಕೊಟ್ಟೆ, ಒಂದು 50,000 ಒಂದು ಸಲ ಕೊಟ್ಟಿದ್ದೀನಿ. ಇವರೇ ಸಾಕ್ಷಿ. ಇವರೆಲ್ಲರೂ ಮುಖಂಡರು ಅಂತ ನಾನು ಇವ್ರ ಕೈ ಕೊಟ್ಟಿದ್ದೀನಿ, ನಂಬಿ ಕೊಟ್ಟಿದ್ದೀನಿ. ದಲಿತರ ಮುಖಂಡರು ಅಂತ ಕೊಟ್ಟಿದ್ದೀನಿ. ಅವರು ನಮಗೆ ವಂಚನೆ ಮಾಡಿದ್ದಾರೆ, ನಮ್ಮ ಕೆಲಸ ಮಾಡಿಕೊಳ್ಳಿಲ್ಲ. 2 ವರ್ಷ ಆಯಿತು. ಅವರು ಫೋನು ತೆಗಿತಾ ಇಲ್ಲ, ಅವ್ರು ನಮಗೆ ಫೋನು ರಿಸೀವ್ ಮಾಡ್ತಾ ಇಲ್ಲ, ನನಗೆ ಮಾತಾಡ್ತಾನೂ ಇಲ್ಲ ಅವರು. ಈಗ ಅವ್ರಿಗೆ ಇದು ಎ ಸಿ ಕೊಟ್ಟಾಗ ಮಾಡಿಸ್ರಿ ಅಂತ ಅಲ್ಲ ₹1,00,000. ಇದು ಎ ಸಿ ಕೊಡಿ PTCL ಕೇಸ್. ಹೌದು, ಮಾಡಿಕೆರೆ ಸರ್ವೆ 194 P18. ಇನ್ನೊಂದು 227. ಇದು 2 ವರ್ಷ ಆಯಿತು. ಈಗ ಕೊಡ್ತಾ ಇಲ್ಲ, ಪಾತಾನೆ ಸಿಗ್ತಾ ಇಲ್ಲ. ಅವ್ರದ್ದು 5 ಜನ 6 ಜನಕ್ಕೆ ವಂಚನೆ ಆಗಿದೆ. ಅವರಿಂದ ಅಂದಾಜು ಒಂದು 50-70 ಲಕ್ಷ ಆಗಿದೆ, ಅಷ್ಟಾಗಿದೆ. ಹಂಗಂದು ಮಾಡಿದ್ದಾರೆ. ನಮ್ಮ ಹೆಸರು ಕದಿರಪ್ಪ ಅಂತ. ಇನ್ನೊಂದೆಡೆ ತಮ್ಮ ಮೇಲಿನ ಆರೋಪಗಳನ್ನು ವೆಂಕಟರಮಣಪ್ಪ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ತಾವು ಯಾರಿಂದಲೂ ಹಣ ಪಡೆದಿಲ್ಲ, ಹಣ ಪಡೆದಿರುವುದಕ್ಕೆ ಯಾವುದೇ ರೀತಿಯ ದಾಖಲೆಗಳಿದ್ದರೆ ಕಾನೂನು ರೀತಿಯಲ್ಲಿ ಹೋರಾಡಲಿ ಅಥವಾ ದೂರು ನೀಡಲಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇದ್ರ ಬಗ್ಗೆ ಒಂದೇ ಹೇಳ್ತೀನಿ, ನಾನು ಯಾರ ಹತ್ರನೂ ₹1 ದುಡ್ಡು ತಗೊಂಡಿಲ್ಲ. ಅವರು ಏನಾದರೂ ನನ್ನ ಡಾಕ್ಯುಮೆಂಟ್ ಇದ್ದರೆ ಅವರು ಕೋರ್ಟಲ್ಲಿ ಹೋಗಿ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿ, ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ. ನಾನು ಇವತ್ತು ನನ್ನ ಮಾನಹರಣವನ್ನು ಮಾಡಿದ್ದಾರೆ. ಅವರು ಹೇಳಿದವ್ರ ಮಾತು ಕೇಳಿ ನನ್ನ ಮಾನಹರಣವನ್ನು ಮಾಡಿದ್ದಾರೆ. ನಾನು ನಾಳೆನೇ ಮತ್ತು ನಾಳಿದ್ದು ಲಾಯರ್ ಜೊತೆ ಮಾತಾಡ್ತಾ ಇದ್ದೀನಿ. ಡೆಪ್ರಿಮೇಷನ್ ಶೂಟ್ ಖಂಡಿತ ಹಾಕ್ತೀನಿ. ನನ್ನ ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ. ನಿಮಗೇನಾದರೂ ನಾನು ಕೊಡಬೇಕಾಗಿದ್ದರೆ, ನನಗೇನಾದರೂ ನೀವು ಕೊಟ್ಟಿದ್ದರೆ, ನನ್ನ ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಿ. ಕಾನೂನಲ್ಲಿ ಅವಕಾಶಗಳಿದೆ. ಅದು ಬಿಟ್ಟು ಸಾರ್ವಜನಿಕವಾಗಿ ಬಂದು ಮಾನಹಾರಣ ಮಾಡಿದ್ರೆ ಯಾರೂ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ನಮ್ಮ ಸಂಘಟನೆಯಲ್ಲಿದ್ದವ್ರೆ. ಈಗೇನೋ ನನ್ನ ಸಂಘಟನೆಯಿಂದ ಬೇರೆ ಹೋಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ, ನಾನು ಯಾರ ತಂಟೆಗೆ ಹೋಗ್ತಾ ಇಲ್ಲ. ಈಗ ನಾನು ಒಂದೇ ಹೇಳ್ತಾ ಇದ್ದೀನಿ, ನನ್ನ ಕಾರ್ಯಕರ್ತರಿಗೆ ನನ್ನ ಮಾತು ಕೇಳಿ, ನನ್ನ ಕಾರ್ಯಕರ್ತರು ನಿಮ್ಮ ಲೀಡ್ರ್ ಮಾತು ಕೇಳಿ ನೀವು ಆಚೆ ಬಂದರೆ ನೀವಿಬ್ಬರೇ ಕಾನೂನಿಗೆ ಬಲಿ ಆಗೋದು, ನಾವು ಯಾರೂ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ನಿಮ್ಮ ಹತ್ರ ಇದೆಯಾ ಪ್ರೂಫ್ಸ್ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಿ. ದಾಖಲೆ ಸಮೇತ ಆರೋಪ ಮಾಡಿದ್ರೆ ನಾನು ಚೆಕ್ ಅವ್ರ ಹತ್ರ ಇದ್ದರೆ ಹೋಗಿ ಕಂಪ್ಲೇಂಟ್ ಕೊಡಲಿ. ಒಂದೆಡೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಡುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ. ಮತ್ತೊಂದೆಡೆ ಹಣ ಪಡೆದಿರುವುದಕ್ಕೆ ದಾಖಲೆಗಳಿದ್ದರೆ ಕಾನೂನು ರೀತಿಯಲ್ಲಿ ದೂರು ನೀಡಲಿ ಎಂದು ವೆಂಕಟರಮಣಪ್ಪ ಅವರ ಸ್ಪಷ್ಟನೆ. ಹಾಗಾದ್ರೆ ನಿಜಕ್ಕೂ ಹಣದ ವಹಿವಾಟು ನಡೆದಿದೆಯಾ ಅಥವಾ ಆರೋಪಗಳಿಗೆ ದಾಖಲೆಗಳಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.